ವರ್ತೂರು ಪೊಲೀಸ್ ಠಾಣೆಯಲ್ಲಿ ಮೃತ ಬಾಲಕಿಯ ತಂದೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಎಫ್ಐಆರ್ನಲ್ಲಿ ಕರೆಂಟ್ ಶಾಕ್ ಬಗ್ಗೆ ಪೋಷಕರು ಉಲ್ಲೇಖಿಸಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಪಾರ್ಟ್ಮೆಂಟ್ನಲ್ಲಿದ್ದ ಈಜು ಕೊಳದಲ್ಲಿ ಮುಳುಗಿ ಬಾಲಕಿಯ ಸಾವು ಆಗಿದೆ ಅನ್ನೋ ವಿಚಾರದಲ್ಲಿ ಅವರು ತಮ್ಮ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಾಲಕಿಯ ಸಾವಿನ ಬಗ್ಗೆ ಕೂಡ ಅನುಮಾನ ಇದೆ ಅನ್ನೋದನ್ನ ವ್ಯಕ್ತಪಡಿಸಿ ದೂರನ್ನ ದಾಖಲಿಸಿರೋದು ಕೂಡ ಗೊತ್ತಾಗ್ತಾ ಇದೆ. ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ನಿನ್ನೆ ರಾತ್ರಿಯಿಂದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಒಂದೇ, ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ನ ಫೇಲ್ಯೂರ್ ಕಾರಣಕ್ಕೋಸ್ಕರ ಇವತ್ತು ಒಬ್ಬ ಮುಗ್ಧ ಅಮಾಯಕ ಬಾಲಕಿಯ ಸಾವಾಗಿದೆ. ಇನ್ನೂ ಈ ತರದ ಇನ್ನೆಷ್ಟು ನೆಗ್ಲಿಜೆನ್ಸಿಯನ್ನ ಇವ್ರು ಮಾಡಬೇಕು ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಕಾರ ಫಸ್ಟ್ ಏನು ಬಂದಿತ್ತು ಅಂದರೆ ಗ್ರೂಪಲ್ಲಿ ಸರ್ಕ್ಯುಲೇಟ್ ಆಯಿತು. ಒಂದು ಮಗು ಇಲ್ಲಿ ಪಾರ್ಸೆಲ್ 3 ಪ್ರೆಸ್ಟೀಜ್ ಲೇಕ್ ಸೈಡ್ ಹ್ಯಾಬಿಟೇಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಎಲೆಕ್ಟ್ರಿಕ್ ಒಂದು ವೈರ್ ಕಾಲು ತುಳಿದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದಿದೆ ಅಂತ ವಾಟ್ಸಪ್ ಗ್ರೂಪಲ್ಲೆಲ್ಲ ಸರ್ಕ್ಯುಲೇಟ್ ಆಯಿತು. ಇಲ್ಲೆಲ್ಲ ಬಂದು 7:07 ಆಗಿರೋದು. ಆಮೇಲೆ ಸಡನ್ನಾಗಿ ಸ್ವಲ್ಪ ಜನ ಎಲ್ಲ ಕಿರ್ಚಾಡಿದ್ರಂತೆ. ಕಿರ್ಚಾಡಿದ ತಕ್ಷಣ ಸೆಕ್ಯೂರಿಟಿ ಅವರೆಲ್ಲ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಮಗುನ ಎತ್ಕೊಂಡೋಗಿ CPR ಏನೋ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇಲ್ಲೇ ಸಹಸ್ರ ಹಾಸ್ಪಿಟಲ್ ಅಂತ. ಸೊ ಅಷ್ಟರೊಳಗೆ ಇದೆಲ್ಲ ಏನಿದೆ MCB ಎಲ್ಲ ಆಫ್ ಮಾಡಿ ಸ್ವಿಮ್ಮಿಂಗ್ ಪೂಲ್ದು ಇದೆಲ್ಲ ಬಂದ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಯಾರಿಗೂ ಆ್ಯಕ್ಸಸ್ ಇಲ್ಲ ಅಂತ ಹೇಳಿ. ಆಮೇಲೆ 7:07 ಆಗಿರೋದು ಇನ್ಸಿಡೆಂಟು ಎಲ್ಲರಿಗೂ ಗೊತ್ತಾಗೋಷ್ಟರೊಳಗೆ 10-10:30 ಆಯಿತು. ಜನ ಎಲ್ಲ ಸೇರಿದ್ದಾರೆ. ಇನ್ನೂ ಎಲ್ಲ ನೀವು ನೋಡ್ಬೋದು, ಜನ ಎಲ್ಲ ತುಂಬ ಜನ ನಿಂತಿದ್ದಾರೆ. ಇವಾಗ ಜನ ಏನು ಅಂದರೆ ಆ ಮಗು ಹಾರ್ಟ್ ಎಲೆಕ್ಟ್ರಿಫೈಡ್ ಆಗಿ ಅಲ್ಲಿ CPR ಆದ್ರೂ ಬದುಕಿಲ್ಲ, ಹಾಸ್ಪಿಟ್ಲಿಗೆ ಹೋದಾಗ ತೀರ್ಕೊಂಡಿದೆ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ, ಏನು ಏಜ್? ಮಗು ಹೆಸರು ಮಾನ್ಯ ಅಂತ ಹೇಳ್ತಾ ಇದ್ದಾರೆ. 10 ವರ್ಷದ ಮಗು ಅಂತ. ಟವರ್ 17 ಇಲ್ಲೇ ವಾಸ ಇರೋದು. ಬಟ್ ಜನಕ್ಕೆ ಏನು ಅಂದರೆ ಇವಾಗ ಆ ಮಗುಗೆ ಆಗಿರೋದು, ನಮಗೂ ಒಂದು ಮಗು ಇದೆ, ಎಲ್ಲರಿಗೂ ಮಕ್ಕಳಿದೆ ಇಲ್ಲಿ ತುಂಬ ಜನಕ್ಕೆ, ಎಲ್ಲ ಇಂಡಿಪೆಂಡೆಂಟಾಗಿ ಆಟಾಡ್ತಾರೆ. ಅವ್ರಿಗೂ ಎಲ್ಲ ಹಿಂಗೆ ಆಗ್ಬೋದಾಗಿತ್ತೇನೋ ಅಂತ ಎಲ್ಲರಿಗೂ ತುಂಬ ಬೇಜಾರಾಗಿದೆ. ಸೊ ಒಂದು 3 months ಬಿಫೋರ್ ಒಂದು ಇನ್ಸಿಡೆಂಟ್ ಟಿಕೆಟ್ ಒಂದು ಇಲ್ಲೇ ಇತ್ತು, ಅದನ್ನು ಓಪನ್ ಇದೆ. ಏನು ಅಂದರೆ ಅದೇ ಥರ ಒಂದು 7 years ಮಗು ಏನೋ ಕಾಲು ತುಳಿದು ಶಾಕ್ ಆಗಿತ್ತು ಅಂತ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಪ್ರೆಸ್ಟೀಜ್ ಅವರು ಅದನ್ನು ನಾವು ಸರಿ ಮಾಡಿದ್ದೀವಿ, PPMS ಅವರು ಅದನ್ನು ನಾವು ಸರಿ ಮಾಡಿದ್ದೀವಿ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ ಟಿಕೆಟ್. ಬಟ್ ಇದೇ ಥರ ಆದರೂ ಸರ್ ಇನ್ಸಿಡೆಂಟ್ ಆಗಿದೆ, ಯಾರೂ ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕೆ ಆಲ್ರೆಡಿ ಮಗುವಿನ ತಂದೆ ತಾಯಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ. ಅದು ಪೂರ್ತಿ ಬರೋವರೆಗೂ ನಾವು ಏನು ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ನಾವು ಅದೇನು ಉತ್ತರ ಕೊಡ್ತೀವಿ. ಮಗು ಈ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸತ್ತಿದೆ ಅಂತ ವಿಷಯ ಬಂದು ಚೆಕ್ ಮಾಡಿ ಹಾಸ್ಪಿಟ್ಲ್ ಹತ್ರ ಹೋದಾಗ ಪೊಲೀಸ್ ಅವ್ರ ಹತ್ರ ಎಲ್ಲ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿದ್ದೀರಿ. ಈಗಲೂ ಅದೇ ಸಪೋರ್ಟಲ್ಲಿ ಇದ್ದೀರಿ, ನಾವೆಲ್ಲೂ ಇಲ್ಲ ಅಂತ ಹೇಳ್ತಿಲ್ಲ. And by the time she was taken to hospital, she was declared brought dead. So residents are here asking Prestige to, since Prestige is the builder here, and the maintenance agency is also from negligence on part of the maintenance agency. They have been alerted before that there is a live wire. ಅಲರ್ಟ್ ಮಾಡಿದ್ದಾರೆ ಅವರಿಗೆ, ಈ ಥರ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಒಂದು ಲೈವ್ ವೈರ್ ಇದೆ ಅಂತ. ರೆಸಿಡೆಂಟ್ಸ್